ಇವತ್ತಿನ ದಿನ ನಮಗೆ ಕುಡಿಯುವ ನೀರಿನ ಅಗತ್ಯ ತುಂಬನೇ. ಬೇಸಿಗೆಯಲ್ಲಂತೂ ಉರಿ ಬಿಸಿಲಿನಲ್ಲಿ ಮಳೆಯೂ ಬರೆದಿದ್ದಾಗ ಕುಡಿಯುವ ನೀರಿನ ಅದು ಶುದ್ಧ ಕುಡಿಯುವ ನೀರಿನ ಬಗ್ಗೆ ನಮಗೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಮೊದಲು ನೀರು ಸಿಗೋದಿಲ್ಲ, ಸಿಕ್ಕಿದ್ರೂ ಶುದ್ಧವಾದ ನೀರಿನ ಅಗತ್ಯ ಬರ. ಇಲ್ಲಿ ಇತ್ತೀಚೆಗೆ ನಾನು ಸ್ಕ್ಯಾಲಿನ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ. ಆ ಸಂಸ್ಥೆಗೆ ಭೇಟಿ ಕೊಟ್ಟಾಗ ಅಲ್ಲಿನ ಚೇರ್ಮನ್ ಆದಂಥ ಡಾಕ್ಟರ್ ರಾಜಯ್ಯ ವಿಜಯ್ ಕುಮಾರ್ ಅಂತ ಹೇಳಿ ಅವರು ಒಂದು ವಿಶೇಷವಾದಂತಹ ಈ ಕುಡಿಯುವ ನೀರನ್ನು ಉತ್ಪಾದಿಸುವುದಕ್ಕೆ ಮನೆಯಲ್ಲೂ ಉತ್ಪಾದಿಸ್ಬೋದು. ಕುಡಿಯುವ ನೀರಿನ ಬಗ್ಗೆ ಮಾತ್ರ ಮನೆಯಲ್ಲೂ ಉತ್ಪಾದಿಸ್ಬೋದು, ಆ ಥರದ್ದು ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದರು. ಸೊ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ನನಗೆ ಬಹಳ ಆಸೆ ಕೂಡ ಆಯಿತು. ಕಾರಣ ಏನು ಅಂತಂದರೆ, ಸಾಧಾರಣವಾಗಿ ನಮಗೆ ಮನೆಗಳಲ್ಲೂ ನಮಗೆ ನಾವೇ ಕುಡಿಯುವ ನೀರನ್ನು ಉತ್ಪಾದಿಸಬೇಕು ಅಂದರೆ ಅದು ಗಾಳಿಯಿಂದ ಮಾಡ್ಕೊಳ್ಬೇಕಷ್ಟೇ. ಈ ಗಾಳಿಯಿಂದ ಮಾಡೋದ್ರ ಬಗ್ಗೆ ನನಗೆ ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. AWG ಅಂತ, ಅಟ್ಮಾಸ್ಫರಿಕ್ ವಾಟರ್ ಜನರೇಟರ್ ಅಂತ ಹೇಳಿ. ಈ ಅಟ್ಮಾಸ್ಫರಿಕ್ ವಾಟರ್ ಜನರೇಟರ್ AWG ಅಂತ ಏನು ಕರೀತಾರೆ, ಇದನ್ನ ಈ ಥರದ ತಂತ್ರಜ್ಞಾನ ಮೊದಲೇ ಇತ್ತು. ಆದರೆ ಅದನ್ನು ನೀವು ಮನೆಗಳಿಗೆ ತಂದಾಗ ಅದಕ್ಕೆ ಬ್ಯಾಟ್ರಿ ಆಪ್ರೇಟೆಡ್ ಆಗಿರುತ್ತದು. ಆ ಬ್ಯಾಟರಿಯನ್ನು 2 ವರ್ಷ 5 ವರ್ಷಕ್ಕೊಂದ್ಸರಿ ಅದನ್ನು ಬದಲಾಯಿಸ್ತಿರಬೇಕು. ಬದಲಾಯಿಸಿದಂಥ ಆ ಬ್ಯಾಟ್ರಿಗಳನ್ನು ನಾವು ಪರಿಸರಕ್ಕೆ ಮತ್ತೆ ಕೊಡ್ತಾ ಹೋಗ್ತೀವಿ, ಅದು ತಪ್ಪಾಗತ್ತದು. ಸೊ ಇದೆಲ್ಲವೂ ಸಮಸ್ಯೆಗಳಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾನು ವಿಚಾರಿಸಿದಾಗ ಇವರಲ್ಲಿ ನಾನು ಹಲವು ಪ್ರಶ್ನೆಗಳನ್ನು ಕೇಳಿದೆ. ಏನು ಅಂದರೆ, ಇದನ್ನು ಬ್ಯಾಟ್ರಿಯಿಂದ ನಾವು ಆಪ್ರೇಟ್ ಮಾಡಬೇಕಾ ಇಲ್ವಾ? ಹಾಗೆ ಈ ಫಿಲ್ಟರ್ಸ್ ಅಂತ ಇರುತ್ತೆ, ಈ ಫಿಲ್ಟರ್ಸ್ಗಳನ್ನು ಪದೇ ನಾವು ಬದಲಿಸ್ತಿರ್ಬೇಕಾ ಇಲ್ವಾ? ಇದನ್ನು ಬರೀ ಕರೆಂಟ್ ಯೂಸ್ ಮಾಡಿ ನಾವು ಪ್ಲಗ್ ಇನ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಬೋದಾ, ಆಗುತ್ತಾ? ಹಾಗೆಯೇ ನಾವು ಮತ್ತೊಂದು ಪ್ರಶ್ನೆ ಅಂದರೆ, ಗಾಳಿಯಿಂದ ಇದು ಬರುತ್ತಲ್ಲ ನೀರು, ಇದು ಎಷ್ಟು ಪರಿಶುದ್ಧವಾಗಿರುತ್ತೆ? ಇದೆಲ್ಲದರ ಬಗ್ಗೆ ನಾನು ವೈಜ್ಞಾನಿಕವಾಗಿ ಅವರನ್ನು ಮಾತಾಡಿಸೋದಕ್ಕೆ ಇಷ್ಟಪಟ್ಟೆ. ಸೊ ನೀವು ಇದನ್ನು ಅವರು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಿಕ್ಸ್ ಮಾಡಿ ಅವರು ಮಾತಾಡ್ತಿರ್ತಾರೆ. ಸಾಧ್ಯ ಆದರೆ ಹೆಡ್ಫೋನ್ಸ್ ಯೂಸ್ ಮಾಡಿಕೊಂಡು ಇದನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಕಡೆಯಲ್ಲಿ ಲೈಕ್ ಪಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇತರರೆಲ್ಲರಿಗೂ ತಿಳಿಸ್ತಾ ಬನ್ನಿ. ಹಾಗೂ ಈ ವಿಡಿಯೋ ಕಡೆಯಲ್ಲಿ ನಾನು ಆ ಸಂಸ್ಥೆಯ ಹೆಸರು, ಅಡ್ರೆಸ್ಸು ಹಾಗೂ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿರ್ತೇನೆ. ನೀವು ಕೂಡ ಇದಕ್ಕೆ ಕಡೆ ಗಮನಿಸ್ಬೋದಾಗಿದೆ. ಈಗ ನಾನು ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ, ರಾಜಯ್ಯ ವಿಜಯ್ ಕುಮಾರ್ ಅವ್ರನ್ನ ಇದ್ರ ಬಗ್ಗೆ ತಿಳಿಸೋದಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ಕಾರ. ನಾವು ಜನರಿಗೋಸ್ಕರ ಡೆವಲಪ್ ಮಾಡಿದ್ರಲ್ಲಿ ಟೆಕ್ನಾಲಜಿಯಲ್ಲಿ ಇದು ಒಂದು ಇದೇನು ಅಂತಂದರೆ, ನೀವು ನೋಡಿರ್ತೀರ ಬೆಂಗಳೂರಲ್ಲಿ ಒಂದು ಕಳೆದ 3 ತಿಂಗಳಿಂದ ಕುಡಿಯೋಕೆ ನೀರು ಕಷ್ಟ, ಬೇರೆ ನೀರು ಕಷ್ಟ, ಬೇರೆ ಏನು ನೀರು ಕಷ್ಟ ಆದ್ರೂ ಪರವಾಗಿಲ್ಲ, ಕುಡಿಯೋ ನೀರು ಕಷ್ಟ ಆದರೆ ಏನು ಮಾಡ್ತೀರಾ? ಅದಕ್ಕೆ ಇದು ಮಾಡಿ. ಇದು ಏನು ಅಂತಂದರೆ, ಇದು ಗಾಳಿಯಲ್ಲಿರೋ ನೀರಿನ ಸಾರಾಂಶ ಇದು ಆ್ಯಂಪ್ಲಿಫೈ ಮಾಡಿ ನಮಗೆ ಕುಡಿಯೋ ನೀರು ಕೊಡೋದು ಅಂತ ಒಂದು ಯಂತ್ರ. ಇದೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಇದು ನಮ್ಮ ಸುತ್ತಮುತ್ತಲೂ ಇರೋ ಗಾಳಿಯಲ್ಲಿ ನೀರಿನ ಸಾರಾಂಶ ಇದೆ ಅಂತ ನಾನು ಹೇಳಿ. ಗಾಳಿಯಲ್ಲಿ ಈ ಪ್ರಪಂಚದ ಸಮುದ್ರ ಅಥವಾ ನಮ್ಮ ಎಲ್ಲ ನದಿಗಳು, ಎಲ್ಲ ಕೆರೆಗಳು, ಅದಕ್ಕಿಂತ ಜಾಸ್ತಿ ನೀರು ನಮ್ಮದು ಗಾಳಿಯಲ್ಲಿದೆ. ಈ ಗಾಳಿಯಲ್ಲಿರೋ ನೀರನ್ನು ನಾವು ಇದ್ರ ಮೂಲಕದಿಂದ ನಿಮಗೆ ಕುಡಿಲಿಕ್ಕೆ ಕೊಡೋಣ ಅಂತ ಒಂದು ಐಡಿಯಾ. ಈಗೇನಾಯಿತು ಅಂತಂದರೆ, ಈ ಗಾಳಿನ ಮೊದಲು ನಾವು ಈ ಮಿಷಿನಿಂದ ಈ ಕಡೆಯಿಂದ ತಗೊಳ್ತೀವಿ. ಮೊದಲು ಗಾಳಿ ಅಂತಂದರೆ ನಮಗೆ ಗಾಳಿಯಲ್ಲಿ ವೈರಸ್ಸು, ಬ್ಯಾಕ್ಟೀರಿಯಾ, ಅದು ಇದು ಎಲ್ಲ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಅದೇ ಎಲ್ಲ ಕಡೆ ಇರುತ್ತೆ ಅಂತ. ಅದಕ್ಕೆ ಮೊದಲು ಗಾಳಿಗೆ ನಾವು ಹಾರ್ಡ್ UV ಅಂತಂದರೆ ಹಾರ್ಡ್ ಅಲ್ಟ್ರಾವೈಲೆಟ್ಗೆ ಪಾಸ್ ಮಾಡ್ತೀವಿ. ಆವಾಗ ಏನಕ್ಕೆ ಅದರಲ್ಲಿರೋ ಕ್ರಿಮಿಗಳೆಲ್ಲ ಸತ್ತೋಗುತ್ತವೆ. ಆಮೇಲಿಂದ ಇದು ಗಾಳಿ ಒಳಗಡೆ ಒಂದು ಡಬ್ಬದೊಳಗೆ ಹೋಗುತ್ತೆ, ಒಂದು ಬಾಕ್ಸ್ ಒಳಗಡೆ ಹೋಗುತ್ತೆ. ಅದಕ್ಕೆ ರೈನ್ ಟನಲ್ ಅಂತ ಹೇಳ್ತೀವಿ. ಈ ರೈನ್ ಟನಲ್ ಏನಾಗುತ್ತೆ ಅಂತಂದರೆ, ಈ ಗಾಳಿನ ಕ್ಲೀನ್ ಮಾಡಿ ಒಳಗಡೆ ಬಿಟ್ಟಾಗ ಇದಕ್ಕೆ ನಾವು ಅಲ್ಟ್ರಾಸೌಂಡ್ ಹೈಪರ್ಸಾನಿಕ್ ಪ್ರೆಸಿಪಿಟೇಷನ್ ಅಂತ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅದರಲ್ಲಿ ನ್ಯಾನೋ ಐಸ್ ಕ್ರಿಸ್ಟಲ್ಸ್ನ ಕ್ರಿಯೇಟ್ ಮಾಡ್ತೀವಿ. ಐಸಿಗೆ ಒಂದು ನಮ್ಮ ನೀರು ಫ್ರಿಜ್ಜಲ್ಲಿಟ್ಟು ಐಸು ಮಾಡಿದಾಗ ಅದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ಏನು ಅಂತಂದರೆ ಕೆಮಿಕಲ್ ವೇಪರ್ ಡಿಪಾಸಿಷನ್ ಅಂತ ಹೇಳ್ತಾರೆ. ಅದಕ್ಕೆ
ಅವು ನಾವು ಚಿಕ್ಕ ಚಿಕ್ಕ ಭಾಳ ಚಿಕ್ಕ ಐಸು ಕ್ರಿಸ್ಟಲ್ ಮಾಡಿದ್ರೆ ಗಾಳಿಯಲ್ಲಿರೋ ನೀರು ಅದಕ್ಕೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ಕೆಮಿಕಲ್ ವೇಪರ್ ಡಿಪಾಸಿಷನ್ ಅಂತ. ಹೈಪರ್ಸಾನಿಕ್ ಪ್ರೆಸಿಪಿಟೇಷನ್ ಇಂಡ್ಯೂಸ್ಡ್ ಕೆಮಿಕಲ್ ವೇಪರ್ ಡಿಪಾಸಿಷನ್ ವಿಲ್ ಟೇಕ್ ಪ್ಲೇಸ್ ಅಂತ ಅದು. ಅದಾದ ನಂತರ ಏನಾಗುತ್ತೆ, ಆ ಚಿಕ್ಕ ಒಂದು ನಮ್ಮ ಕಣ್ಣಕ್ಕಿಂತ ಕಾಣದೇ ಇರೋ ಒಂದು ನೀರಿನ ಒಂದು ಡ್ರಾಪ್ ಅದು ದೊಡ್ಡದಾಗಿ ಒಂದು ಅದು ತೂಕ ಜಾಸ್ತಿ ಆದಾಗ ಅದು ನಿಲ್ಲೋಕ್ಕಾಗಲ್ಲ, ಅದು ಕೆಳಗಡೆ ಬೀಳುತ್ತೆ. ಅದು ನಾವು ಈ ರೈನ್ ಟನಲಲ್ಲಿ ಮಳೆಯಾಗಿ ಬರುತ್ತೆ. ಈ ಮಳೆ ನೀರನ್ನು ನಾವು ಒಂದು ಟ್ಯಾಂಕ್ ಹಾಕು, ಅದಾದ ಮೇಲೆ ನಾವು ಸ್ವಲ್ಪ ಫಿಲ್ಟ್ರೇಷನ್ ಮಾಡಿ, ಫಿಲ್ಟ್ರೇಷನ್ ಹೆಂಗೆ ಮಾಡ್ತೀವಿ, ಅದು ನ್ಯಾಚುರಲ್ಲಾಗಿ ನಾವು ಮಣ್ಣಿನಿಂದ ಫಿಲ್ಟ್ರೇಷನ್ ಮಾಡ್ತೀವಿ. ಯಾಕೆಂದರೆ ನಿಮ್ಮ ಮಳೆ ಬಿದ್ದಾಗ ನೀರು ಹೆಂಗೆ ಭೂಮಿಯೊಳಗೆ ಹೋಗಿ ಮತ್ತು ನಿಮ್ಮ ಬಾವಿಯಲ್ಲಿ ಹೆಂಗೆ ಬರುತ್ತೋ, ಅಥವಾ ಭೂಮಿಯೊಳಗಡೆ ಹೋಗಿ ಮತ್ತು ನಿಮ್ಮ ನದಿಯಲ್ಲಿ ಕೆರೆಯಲ್ಲಿ ಹೆಂಗೆ ಬರುತ್ತೋ, ಅದೇ ಥರ ನಾವು ಬೇರೆ ಬೇರೆ ಮಣ್ಣಿನ ಲೇಯರ್ಸ್ ತಗೊಂಡು ಅದರಿಂದ ನೀರು ಬಿಟ್ಟು, ಆ ನೀರು ಆಚೆ ಬರೋದು ನಾವು ಕುಡಿಲಿಕ್ಕೆ ಈ ಡಿಸ್ಪೆನ್ಸರ್ಗೆ ಬರುತ್ತೆ. ಬಂದ ಮೇಲೆ ಅದು ಉಪಯೋಗಿಸೋದಕ್ಕೆ ಸುಖ ಇರಬೇಕು. ಬರೀ ನೀರು ಅಂತಂದುಬಿಟ್ರೆ ನೀರು ಎಲ್ಲಿಂದನೇ ಬರುತ್ತೆ, ಓಕೆ, ಅದಕ್ಕೊಂದು ಇಂಪಾರ್ಟೆನ್ಸ್ ಇಲ್ಲ, ವ್ಯಾಲ್ಯೂ ಇರಲ್ಲ. ಆದರೆ ಇದರಿಂದ ಒಳ್ಳೆ ಥಂಡಿ ನೀರು ಬರುತ್ತೆ. 8 ಡಿಗ್ರಿ ಅಲ್ಲಿ ನೀರು ಬರುತ್ತೆ. ಮನೆಗೆ ಯಾರಾದರೂ ಬಂದರೆ ಓಕೆ, ಒಂದು ಸ್ವಲ್ಪ ಜ್ಯೂಸ್ ಅದಕ್ಕೆ ಹಾಕಿ, ನಿಂಬೆಹಣ್ಣು ಹಾಕಿ, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದೊಂದು ನಿಂಬೆಹಣ್ಣು ಜ್ಯೂಸ್ ತಣ್ಣಗೆ ಕೊಡ್ಬೋದು. ಇನ್ನೊಂದು ಕಡೆ 90 ಡಿಗ್ರಿ ನೀರು ಬರುತ್ತೆ. ಅದು ನೀವು ಅದರಲ್ಲಿ ಕಾಫಿ ಪುಡಿ ಹಾಕಿದ್ರೆ ಕಾಫಿ ಆಗುತ್ತೆ, ಅದರಲ್ಲಿ ಟೀ ಬ್ಯಾಗ್ ಹಾಕಿದ್ರೆ ಟೀ ಆಗುತ್ತೆ. ಎಂಥ ಅನುಕೂಲ ನೋಡಿ. ಬರೀ ನೀರು ಮಾತ್ರ ಅಲ್ಲ, ಮನೆಗೆ ಬರೋವರೆಗೂ ಏನಾದ್ರು ಕೊಡ್ಬೋದಲ್ಲ. ಸೊ ಆ ಥರ ಒಂದು ಯಂತ್ರ ಇದು. ಇದಕ್ಕೆ ನಾವು ಹೇಳೋದು ಆಕ್ವಾ ರೀಜಿಯಾ ಅಂತಂದರೆ ರಾಯಲ್ ವಾಟರ್ ಅಂತ. ಈಗ ನೋಡಿದ್ರೆ ಇಲ್ಲಿ ಬರ್ದಿದೆ ದಿ ಹೆವೆನ್ಲಿ ವಾಟರ್ ಅಂತಂದರೆ ಮೇಲಿಂದ ಬರೋ ನೀರಿದು. ಈ ಯಂತ್ರವನ್ನು ನಾವು ಕರೆಂಟಿಗೆ ಸಿಗಿಸ್ಬೇಕಷ್ಟೇ. ಇದಕ್ಕೆ ಪೈಪ್ಲೈನ್ ಇಲ್ಲ, ಇದಕ್ಕೆ ಬ್ಯಾಟ್ರಿ ಇಲ್ಲ, ಇದಕ್ಕೆ ಏನೂ ಇಲ್ಲ. ಒಂದು ಸಾರಿ ಹಾಕಿಟ್ಬಿಟ್ರೆ 3-4 ವರ್ಷಕ್ಕೆ ಏನು ಮಾಡೋಂಗೂ ಇಲ್ಲ. ಯಾಕಂದರೆ ಇದರಲ್ಲಿರೋ ಫಿಲ್ಟ್ರಿಂಗ್ ಸಿಸ್ಟಮು, ಫಿಲ್ಟರ್ಸ್ ಅದೆಲ್ಲ ಗಲೀಜಾಗಬೇಕಾದ್ರೆ ಅಷ್ಟು ಟೈಮ್ ತಗೊಳ್ಳೋದು. ಗಾಳಿಯಲ್ಲಿ ಅಷ್ಟೊಂದು ಕಸ ಕೊಳೆ ಇದೆಲ್ಲ. ನೀವು ಮನೆಗೆ ನೀರು ಬಂದರೆ ಆ ನೀರಿಗೆ ಜಾಸ್ತಿ ಕೊಳೆ ಇದೆ, ಇದರಲ್ಲಿ ಕೊಳೆಗಿಳೆ ಇರೋ. ಅದರಿಂದ ನಿಮ್ಮ ಫಿಲ್ಟರು 3-4 ವರ್ಷದಲ್ಲಿ ಒಂದು ಸಾರಿ ಫಿಲ್ಟ್ರನ್ನ ಕ್ಲೀನ್ ಮಾಡೋ ಅಥವಾ ಫಿಲ್ಟ್ರನ್ನ ಚೇಂಜ್ ಮಾಡೋದಾಯ್ತು. ಆದರೆ ಗಾಳಿ ಹೋಗೋ ಕಡೆ ಒಂದು ಫಿಲ್ಟ್ರ್ ಇದೆ, ಅದನ್ನು ವಾರದಲ್ಲಿ 2 ವಾರದಲ್ಲಿ ಒಂದು ಸಾರಿ ಕ್ಲೀನ್ ಮಾಡಬೇಕು. ಚೇಂಜ್ ಮಾಡೋದು ಬೇಡ, ಕ್ಲೀನ್ ಮಾಡಬೇಕು. ನಾವು ಬಟ್ಟೆ ಹೆಂಗೆ ಕ್ಲೀನ್ ಮಾಡ್ತೀವೋ ಅದೇ ಥರ ಕ್ಲೀನ್ ಮಾಡಿದ್ರೆ ಸಾಕು. ಇನ್ನು ಮುಂದೆ ನೋಡಿ, ಇಂಥ ಒಂದು ಯಂತ್ರ ಕುಡಿಯೋ ನೀರಿಗೆ ಅನುಕೂಲ ಮಾಡಿ.